ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 5:17 ವಚನವನ್ನು ಓದಿಕೊಳ್ಳೋಣ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ದೇವರ ನಮಗೆ ಸ್ತೋತ್ರವಾಗಲಿ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ದೇವರ ನಮಗೆ ಸ್ತೋತ್ರವಾಗಲಿ. ನಾವು ಕ್ರಿಸ್ತನಲ್ಲಿ ಸೇರಿ ಬಂದಿದ್ದರಿಂದ, ನಾವು ಕ್ರಿಸ್ತನಲ್ಲಿ ನಾವು ಒಂದಾಗಿದ್ದರಿಂದ, ನಾವು ದೀಕ್ಷಾಸ್ಥಾನ ತೆಗೆದುಕೊಂಡು ನಾವು ನೀರಿನಲ್ಲಿ ಮುಳುಗಿ ನಮ್ಮ ಪಾಪದ ಪಾಲಿಗೆ ಸತ್ತವರಾಗಿ ನೀರಿನಿಂದ ಮೇಲಕ್ಕೆ ಎದ್ದು ನಾವು ಪವಿತ್ರಾತ್ಮನನ್ನು ಹೊಂದಿಕೊಂಡು ನಾವು ಜೀವಿಸುವಾಗ ನಾವು ಹೊಸಬರಾಗಿ ನಾವು ಜೀವಿಸರಾಗಬೇಕು. ನಾವು ಕ್ರಿಸ್ತನು ನಮ್ಮಲ್ಲಿ ವಾಸಿಸ್ತಾನೆಂಬುದಾಗಿ ನಾವು ಅರಿತುಕೊಂಡು ನಾವು ಜೀವಿಸುವಾಗ ನಮ್ಮಲ್ಲಿ ಹೊಸದಾಗಿ ನೂತನವಾಗಿ ನಾವು ಇಲ್ಲಿ ಕ್ರಿಸ್ತನಲ್ಲಿ ಸೇರಲಾಗಿರ್ತೇವೆ. ಆದ ಕಾರಣ ನಾವು ಸುವಾರ್ತೆಯ ಮುಖಾಂತರ ನಾವು ದೇವರನ್ನು ನಂಬಿ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡು ಆತನ ಕಟ್ಟಳೆಗಳನ್ನು ನಾವು ಅನುಸರಿಸಿ ನಡೆಯುವುದರಿಂದ ನಾವು ನೂತನರಾಗಿ ನಾವು ಜೀವಿಸರಾಗಿರ್ಬೇಕು. ಅಂದರೆ ನಮ್ಮ ಹಳೆಯ ಸ್ವಭಾವಗಳು, ನಮ್ಮ ಪಾಪಗಳೆಲ್ಲ ನೀರಿನಲ್ಲಿ ಸತ್ತು ಹೋಗಿರ್ತವೆ. ನಾವು ನೀರಿನಿಂದ ಎದ್ದು ಬಂದಾಗ ಅಲ್ಲಿ ನಾವು ಹೊಸದಾಗಿ ನಾವು ಜೀವಿಸರಾಗಿರ್ತೇವೆ. ಅಂದರೆ ಯೇಸು ಕ್ರಿಸ್ತನು 3 ದಿನ ಸಮಾಧಿಯಲ್ಲಿದ್ದು ಸತ್ತು, ಶಿಲುಬೆಯಲ್ಲಿ ಸತ್ತು ಸಮಾಧಿ ಸೇರಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಹೇಗೆ ಪುನರುತ್ಥಾನ ಹೊಂದಿ ನಮ್ಮ ಮಧ್ಯದಲ್ಲಿ ವಾಸಿಸ್ತಾ ಅನ್ನೋದನ್ನು ಅದೇ ಪ್ರಕಾರ ನಾವು ಕೂಡ ಇಲ್ಲಿ ನಾವು ಹೊಂದಿಕೊಂಡು ದೇವರನ್ನು ನೆನಪು ಮಾಡಿಕೊಂಡು ದೇವರು ನನ್ನಲ್ಲಿದ್ದಾನೆ ಎಂಬ ನಂಬಿಕೆಯಿಂದ ನಾವು ಹೊಂದಿಕೊಂಡು ಜೀವಿಸರಾಗಿರಬೇಕು. ಅಂದರೆ ಪಾಪದ ಪಾಲಿಗೆ ಸತ್ತವರಾದ ನಾವು ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಳೆಯ ನಡವಳಿಕೆಗಳಾಗಿರ್ಬೋದು, ಹಳೆಯ ಮನಸ್ಥಿತಿಯಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಸ್ವಭಾವಗಳಾಗಿರ್ಬೋದು, ನಾವು ಇನ್ನೊಬ್ಬರ ಮೇಲೆ ಗುಣಗುಟ್ಟೋದಾಗಿರ್ತಕ್ಕಂಥದ್ದು, ನಮ್ಮಲ್ಲೇ ಕೆಟ್ಟ ಅಭ್ಯಾಸಗಳಿರ್ತಾವಲ್ಲ ಅದರಿಂದ ಕೂಡ ನಾವು ನೂತನವಾಗಿ ನಾವು ಬದಲಾಗಬೇಕು. ಏಕೆಂದರೆ ಕ್ರಿಸ್ತನ ಒಂದು ನಂಬಿಕೆಯಲ್ಲಿ ನಾವು ಜೀವಿಸುವಾಗ, ಕ್ರಿಸ್ತನೇ ನಮ್ಮ ನಿಜವಾದ ದೇವರನ್ನು ನಾವು ನಂಬಿ ಅರಕೆ ಮಾಡಿ ನಾವು ಜೀವಿಸುವಾಗ ನಮ್ಮಲ್ಲಿರ್ತಕ್ಕಂಥ ಪಾಪ ಪರಿಹಾರಗಳನ್ನು ಕ್ರಿಸ್ತನ ಎಲ್ಲವನ್ನು ತೆಗೆದುಬಿಟ್ಟು ನಮ್ಮಲ್ಲಿ ಒಂದು ಹೊಸ ಹೃದಯವನ್ನು, ಒಂದು ನಂಬಿಕೆಯ ಹೃದಯವನ್ನು, ಒಂದು ನೂತನವಾಗಿ ನಮ್ಮನ್ನು ನಡೆಸಲಿದ್ದಾನೆ. ಹಾಗಾಗಿ ಈ ವಾಕ್ಯವನ್ನು ನೋಡೋಣ, ದೇವರು ಏನು ಮಾತಾಡ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಯಾವನಾದರೂ ಕ್ರಿಸ್ತನಿದ್ದರೆ, ಅಂದರೆ ರಕ್ಷಣೆ ಹೊಂದಿದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಕ್ರಿಸ್ತನಲ್ಲಿ ಎಂಬುದು ಈ ಭಾಗದಲ್ಲಿ ಬಹು ಪ್ರಾಮುಖ್ಯವಾದ ಶಬ್ದವಾಗಿದೆ. ಕ್ರಿಸ್ತನಲ್ಲಿ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನಮ್ಮಲ್ಲಿ ಕ್ರಿಸ್ತನು ವಾಸಿಸುತ್ತಾನೆಂಬ ನಂಬಿಕೆ ನಮಗೆ ಬರಬೇಕು. ನಮ್ಮಲ್ಲಿ ಪಾಪ ಪರಿಹಾರಗಳು ಎಲ್ಲ ಹೋಗಿ ನಾವು ಒಂದು ಪರಿಶುದ್ಧರಾಗಿ ನಾವು ಜೀವಿಸ್ತೀವಿ ಎಂಬುದಾಗಿ ನಮ್ಮಲ್ಲಿ ಬಂದಾಗ ನಾವು ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡ್ತಾನೆ. ಯಾಕೆಂದರೆ ನಮ್ಮ ಆಲಯವನ್ನು ಕೆಡಿಸಿಕೊಳ್ಳಬೇಡ್ರಿ, ನಾನೇ ನಿಮ್ಮ ಆಲಯವಾಗಿದ್ದೇನೆ. ದೇವರಾತ್ಮನು, ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ ನಮಗೆ ಅರಿವು ಬಂದಾಗ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ನಡವಳಿಕೆಗಳನ್ನು ನಾವು ತೆಗೆದು ನಾವು ನೂತನವಾಗಿ ಬದಲಾದಾಗ ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ, ನಮ್ಮ ಹೃದಯದಲ್ಲಿ ವಾಸ ಮಾಡಲಾಗಿದ್ದಾನೆ. ಅಂದರೆ ನಾವು ಬದಲಾಗಬೇಕು. ಕ್ರಿಸ್ತನಲ್ಲಿ ನಮ್ಮ ನಡವಳಿಕೆಗಳು ಬದಲಾಗಬೇಕು. ಇದ್ದ ಸ್ಥಿತಿಯಲ್ಲಿ ನಾವು ಯಾವತ್ತೂ ಇರಬಾರ್ದು. ಏಕೆಂದರೆ ನಮ್ಮ ನಂಬಿಕೆ ಹೆಚ್ಚಾದಂಗಲ್ಲ, ನಮ್ಮ ನಡವಳಿಕೆಗಳು ಹೆಚ್ಚಾಗಬೇಕು. ನಾವು ವಾಕ್ಯದೊಟ್ಟಿಗೆ ನಾವು ಜೀವಿಸರಾಗಬೇಕು. ವಾಕ್ಯವನ್ನು ಓದಿಕೊಂಡು, ವಾಕ್ಯವನ್ನು ಕಲಿತು, ವಾಕ್ಯದೊಟ್ಟಿಗೆ ನಾವು ನಡೆಯೋರಾಗಿರ್ಬೇಕು. ವಾಕ್ಯ ನಮ್ಮನ್ನು ಯಾವ ರೀತಿ ನಡೆಸುತ್ತೆ ಅದೇ ಪ್ರಕಾರ ನಾವು ನಡೆಯೋರಾಗಬೇಕು. ಯಾಕಂದರೆ ವಾಕ್ಯವೆಂಬಾತನೇ ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮ ಸಹಾಯಕನಾಗಿ ನಮ್ಮ ಜೊತೆಗೆ ಹಗಲಿರುಳು ಜೀವಿಸ್ತಿರುವುದನ್ನು ಯೇಸು ಕ್ರಿಸ್ತನ ನನ್ನಲ್ಲಿದ್ದಾಗ ನಾವೇನು ಮಾಡಬೇಕು? ನೂತನವಾಗಿ ನಾವು ಬದಲಾಗಿರ್ಬೇಕು. ನೂತನ ಶಕ್ತಿಯಾಗಿ ನಾವು ಹೊಂದಿಕೊಂಡಿರಬೇಕು. ಯಾಕಂದರೆ ನಾವು ಕೂಡ ಕ್ರಿಸ್ತನಾಗೆ ನಾವು ಜೀವಿಸಬೇಕು. ಯಾಕಂದರೆ ಪ್ರತಿಯೊಂದು ಅಧಿಕಾರವನ್ನು ಯೇಸು ಸ್ವಾಮಿ ನಮಗೆ ಕೊಡಲ್ಪಟ್ಟಿದ್ದಾರೆ. ಹಾಗಾಗಿ ನಾವು ನೂತನವಾಗಿ ಬದಲಾದಾಗ, ನಾವು ಹೊಸಬರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಹಳೆಯ ಪದ್ಧತಿಗಳಂತ ಇರಬಾರ್ದು. ಅಂದರೆ ಮೂಢನಂಬಿಕೆಯಲ್ಲಿರ್ತಕ್ಕಂಥ ಪದ್ಧತಿಗಳು ಇರಬಾರ್ದು. ನಮ್ಮಲ್ಲಿ ಹಳೆಯ ಸ್ವಭಾವಗಳು ಇರಬಾರ್ದು. ನಮ್ಮ ಬಾಯಿಯ ಮೂಲಕ ನಾವು ಬದಲಾಗಬೇಕು. ನಮ್ಮ ನಡತೆಯ ಮೂಲಕ ನಾವು ಬದಲಾಗಬೇಕು. ನಮ್ಮ ಕಣ್ಣಿನ ಮೂಲಕ ನಾವು ಬದಲಾಗಬೇಕು. ನಮ್ಮ ಕೈಯ ಮೂಲಕ ನಾವು ಬದಲಾಗಬೇಕು. ನಮ್ಮ ದೇಹದ ಮೂಲಕ ಕೂಡ ನಾವು ಬದಲಾಗಬೇಕು. ಅಂದರೆ ಆತ್ಮಿಕತೆಯಲ್ಲಿ ನಾವು ಬದಲಾಗೋರಾಗಿರ್ಬೇಕು. ಅಂದರೆ ನಾವು ನೋಡೋ ದೃಷ್ಟಿ ನಮ್ಮದು ಆತ್ಮಿಕವಾಗಿರ್ಬೇಕು. ಅಂದರೆ ಲೋಕದ ಮೇಲೆ ಇರ್ತಕ್ಕಂಥ ಪ್ರೀತಿಗಿಂತ ನಮ್ಮ ಆತ್ಮದಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನ ಪ್ರೀತಿ ಹೆಚ್ಚಾಗಬೇಕಂದ್ರೆ ನಾವು ನೋಟ ಬದಲಾಗಬೇಕು. ನಾವು ಮಾಡ್ತಕ್ಕಂಥ ಕೆಲಸ ಬದಲಾಗಬೇಕಂದ್ರೆ ಕ್ರಿಸ್ತನಿಗಾಗಿ ನಾನು ಮಾಡಬೇಕು. ನಾನು
ವೈರಿಗಳನ್ನು ನಾನು ಪ್ರೀತಿಸಬೇಕೆಂಬುದಾಗಿ ನಮ್ಮ ಯೇಸು ಸ್ವಾಮಿ ಹೇಳಿದ್ವಾಗ ಅದೇ ಪ್ರಕಾರ ನಾವು ನಡೆಯೋರು. ಅಂದರೆ ವಾಕ್ಯದೊಂದಿಗೆ ನಾವು ನಡೆಯುವಾಗ, ವಾಕ್ಯವನ್ನು ನಾವು ಅನುಸರಿಸುವಾಗ ನಮ್ಮಲ್ಲಿ ಕ್ರಿಸ್ತನಿದ್ದಾನೆ, ಇವನು ದೇವರು ನಂಬಿರ್ತಕ್ಕಂಥ ಮಗ, ಇವನಲ್ಲಿ ಯಾವುದೇ ಪಾಪ ದೋಷಗಳು ಇಲ್ಲ ಎಂಬುದಾಗಿ ನಾವು ಅನ್ಯ ಜನಗಳಿಗೆ ನಾವು ಸಾಕ್ಷಿಯಾಗಿರ್ತದೆ. ಅಂದರೆ ನಾವು ಯಾರಾದರೂ ನಮಗೆ ಬೈದರೆ ನಾವು ಅದನ್ನು ತಿರುಗಿ ಬೈಯೋದ್ರಿಂದ ನಮಗೆ ಅದರ ಫಲ ಇರೋದಿಲ್ಲ. ಆದರೆ ಕ್ರಿಸ್ತನ್ ಏನಂತಾನೆ, ವಾಕ್ಯ ಏನು ಹೇಳುತ್ತೆ, ನಾವು ತನ್ನ ನೆರೆಯವರನ್ನು ಎಷ್ಟು ಪ್ರೀತಿಸ್ತೇವೆ ಅದೇ ಪ್ರಕಾರ ನಾವು ವೈರಿಗಳನ್ನು ಕೂಡ ನಾವು ಪ್ರೀತಿಸುವರಾಗಿರಬೇಕು. ಹೀಗೆ ನಾವು ನೋಡೋದಾದರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ 3:7 ನೀವು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ನಾವು ಅಲ್ಲಿ ನೋಡ್ತೀವಿ. ಅಂದರೆ ನಾವು ಕ್ರಿಸ್ತನಲ್ಲಿ ಬಂದಾಗ ನಾವೇನು ಮಗು ಹೊಸದಾಗಿ ಹುಟ್ಟೋರಾಗಿರ್ಬೇಕು. ಇವ್ರು ಯಾಕೆ ಚೇಂಜ್ ಇದ್ದಾರೆ, ಇವರಲ್ಲಿ ಏನು ನಡವಳಿಕಿದೆ, ಇವ್ರು ಯಾರು ಎಂಬುದಾಗಿ ನಾವು ಅನ್ಯ ಜನರು ನಮ್ಮನ್ನು ಕೇಳಿದಾಗ ಇವರು ಯೇಸು ಕ್ರಿಸ್ತನ ನಂಬಿದವರು, ಯೇಸು ಕ್ರಿಸ್ತನ ಬಿಲೀವರ್ಸ್ ಆಗಿದ್ದಾರೆ, ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದಾರೆ, ಯೇಸು ಕ್ರಿಸ್ತನ ಇವರು ಅನುಯಾಯಿಗಳಾಗಿದ್ದಾರೆ. ಹಾಗಾಗಿ ಇವರಲ್ಲಿ ಬದಲಾವಣೆ ಇದೆ, ಇವರು ಯಾವುದೇ ಸುಳ್ಳು ಹೇಳುವರಲ್ಲ, ಇವರು ಪಾಪ ಮಾಡುವರಲ್ಲ ಎಂಬುದಾಗಿ ನಮಗೆ ಅರ್ಥವಾಗುತ್ತೆ. ಅಂದರೆ ನಮ್ಮ ಜೀವಿತದಲ್ಲಿ ನಾವು ಬದಲಾದಾಗ ನಾವು ಕ್ರಿಸ್ತನಿಗೆ ಹತ್ತಿರವಾಗ್ತೇವೆ. ಏಕೆಂದರೆ ಕ್ರಿಸ್ತನು ಕಡೆಯ ಕಾಲದಲ್ಲಿ ನಮ್ಮನ್ನು ಎದುರುಗೊಂಡಾಗ, ಕ್ರಿಸ್ತನ ನಮ್ಮ ಎದುರಿಗೆ ನಿಂತುಕೊಂಡಾಗ ನಾವು ಹೇಗಿರ್ತೀವಿ, ನಮ್ಮ ಜೀವಿತ ಏನಿದೆ ಪ್ರತಿಯೊಂದು ನಾವು ಲೆಕ್ಕ ಕೊಡೋರಿರ್ತೀವಿ. ಆ ಲೆಕ್ಕದ ಸಮಯದಲ್ಲಿ ನಾವು ಹೊಸಬರಾಗಿ ಹುಟ್ಟಿದೆವೋ, ಹಳೆಯ ಪದ್ಧತಿಯಲ್ಲಿದ್ದೀವೋ, ನಾವು ಅನ್ಯ ಜನರಾಗಿ ಹೇಗೆ ಅದೇ ಪ್ರಕಾರ ನಾವು ಜೀವಿಸ್ತಾ ಇದ್ದೀವಿ ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಂಡು ನಾವು ದೇವರಲ್ಲಿ ನಿಂತುಕೊಳ್ಳೋರಾಗಿದೆ. ಅಂದರೆ ಕ್ರಿಸ್ತನು ನಮ್ಮ ಎದುರಿಗೆ ಬಂದಾಗ, ನಾವು ಪುನರುತ್ಥಾನ ಎದ್ದಾಗ ನಮಗೆ ಶರೀರದಲ್ಲಿ ನಾವು ಲಯ ಹೊಂದದಿರ್ತಕ್ಕಂಥ ಶರೀರವನ್ನು ದೇವರು ಕೊಟ್ಟಾಗ, ದೇವರೊಟ್ಟಿಗೆ ನಾವು ಮಾತನಾಡುವಾಗ, ನ್ಯಾಯ ವಿಚಾರಣೆಯಲ್ಲಿ ನಿಂತಾಗ ನಮ್ಮಲ್ಲಿ ಬದಲಾವಣೆಗಳು ಬೇಕಾಗಿರ್ತವೆ. ಅಂದರೆ ನಾವು ಕ್ರಿಸ್ತನಲ್ಲಿದ್ದೀವ ಅಥವಾ ಅನ್ಯ ಜನ ಪ್ರಕಾರ ಇದ್ದೀವ ಅಥವಾ ಲೋಕದಲ್ಲಿ ಇರ್ತಕ್ಕಂಥ ಸೈತಾನ ವಶದಲ್ಲಿದ್ದೀವಿ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ. ಅದಕ್ಕೋಸ್ಕರ ನೀವು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳಿದರೆ. ಯೋಹಾನನ ಬರೆದ ಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಕೊಟ್ಟನು. ಅಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನಾಗಿರ್ತಾನೆ. ಅಂದರೆ ಈ ಲೋಕದಲ್ಲಿ ಒಂದು ಆತ್ಮ ಕೂಡ ನಶಿಸಿ ಹೋಗಬಾರ್ದು, ಒಬ್ಬರು ಕೂಡ ಇಲ್ಲಿ ನರಕಕ್ಕೆ ಹೋಗಬಾರ್ದು, ಬೆಂಕಿಯ ಗಂಧಕದ ಕೆರೆಗೆ ಒಂದು ಆತ್ಮ ಕೂಡ ಹೋಗಬಾರ್ದು ಎಂಬುದಾಗಿ ತನ್ನ ಒಬ್ಬನೇ ಮಗನನ್ನು ಕೂಡ. ಅಂದರೆ ಆದಿಂದಲೂ ನಾವು ನೋಡುವಾಗ ಆದಾಮನಿಂದ ಹಿಡಿದು ಪ್ರಕಟಣೆವರೆಗೂ ನಾವು ಎಲ್ಲರೂ ಪಾಪ ಮಾಡಿ ಒಂದಲ್ಲ ಒಂದು ರೀತಿಯಂಥ ತಪ್ಪು ಮಾಡಿ ಏನು ಮಾಡ್ತಾರೆ, ಅವರು ದೇವರ ವಿರುದ್ಧ ಅವರು ನಾಶವಾಗ್ತಾರೆ. ಅಂದರೆ ದೇವರ ದೃಷ್ಟಿಗೆ ಅವರು ಪಾಪಿಷ್ಠರಾಗ್ತಾರೆ. ಅಂದರೆ ಅವರು ಒಂದು ದೇವರ ಒಂದು ನೀತಿಯಲ್ಲಿ ಅವರು ಇರುವುದಿಲ್ಲ. ಯಾಕಂದರೆ ಅಲ್ಲಿ ಆದಿಯಲ್ಲಿ ನೋಡುವಾಗ ನೋಹನ್ ಮಾತ್ರ ಅವನು ನೀತಿಯಲ್ಲಿ ಕಾಣಿಸ್ಕೊಳ್ತಾನೆ, ಅವನು ಕೂಡ ಪಾಪ ಮಾಡ್ತಾನೆ. ಮತ್ತು ಮುಂದೆ ದಾವಿದನು, ಅಬ್ರಹಾಮನು, ಹೀಗೆ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ದೇವರನ್ನು ಒಂದಲ್ಲ ಒಂದು ರೀತಿ ದೇವರ ವಿರುದ್ಧವಾಗಿ ಅವರು ಕಾರ್ಯ ಮಾಡಿ ತಪ್ಪಿತಸ್ಥರೇ ಆಗಿರ್ತಾರೆ. ಹಾಗಾಗಿ ಯೇಸುವನ್ನು ಕಂಡುಕೊಂಡು, ಅಂದರೆ ನಾವು ಯೇಸುವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಾಗ, ನಾವು ಯೇಸುವನ್ನು ಕಂಡುಕೊಂಡಾಗ, ಯೇಸುವಿನ ರಕ್ಷಣೆಯಲ್ಲಿ ನಾವಿದ್ದಾಗ ನಮ್ಮ ಜೀವಿತಗಳು ಹೇಗೆ ಬದಲಾಗ್ತವೆ ಎಂಬುದಾಗಿ ನಾವು ಕೂಡ ಇಲ್ಲಿ ನೋಡ್ಕೊಳ್ಳೋಣ. ಏಕೆಂದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 2:9 ಅರಸನು ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸಿದ್ದ ಸ್ಥಳದ ಮೇಲೆ ಬಂದು ನಿಂತಿತ್ತು. ಅಂದರೆ ಇಲ್ಲಿ ನಕ್ಷತ್ರವನ್ನು ದೇವರು ಏನು ಮಾಡ್ತಾರೆ, ಉಪಯೋಗಿಸ್ಕೊಳ್ತಿದ್ದಾರೆ. ಅಂದರೆ ಸೂರ್ಯ, ಚಂದ್ರ, ನಕ್ಷತ್ರವನ್ನು ಎಲ್ಲವನ್ನು ಸೃಷ್ಟಿಸಿದಾತರು ನಮ್ಮ ಯೇಸು ಸ್ವಾಮಿ. ಹಾಗಾಗಿ ನಕ್ಷತ್ರ ಕೂಡ ನಮ್ಮ ಯೇಸು ಸ್ವಾಮಿಯ ಒಂದು ಸಾಕ್ಷಿಯಾಗಿ ಅಲ್ಲಿ ಬರುತ್ತೆ. ಏಕೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿರ್ತಾರೆ. ಅಂದರೆ ಬರೀ ಮನುಷ್ಯರು ಮಾತ್ರ ನಂಬಿಕೆ ಇಟ್ಕೊಟ್ಟಲ್ಲ, ಲೋಕದ ಮೇಲೆ ಕೂಡ ಪ್ರೀತಿ ಇಟ್ಟಿರ್ತಾರೆ. ಅಂದರೆ ಸೂರ್ಯನು ಕೂಡ ಲೋಕ ಸೃಷ್ಟಿನೇ, ಚಂದ್ರನು ಕೂಡ ಲೋಕ ಸೃಷ್ಟಿನೇ, ನಕ್ಷತ್ರಗಳು ಕೂಡ ಲೋಕ ಸೃಷ್ಟಿ. ಹೀಗಾಗಿ ಒಬ್ಬ ಮಗನನ್ನು ಕೊಡುವಾಗ ಅವರು ಏನು ಮಾಡ್ತಾರೆ, ಎಲ್ಲರಿಗೆ ಅಪ್ಪಣೆ ಕೊಟ್ಟಿರ್ತಾರೆ, ನನ್ನ ಮಗನನ್ನು ಕಳಿಸ್ತಾ ಇದ್ದೀನಿ ಈ ಲೋಕದಲ್ಲಿ. ಅಂದರೆ ಒಂದು ಜೀವ ಕೂಡ ನಶಿಸಿ ಹೋಗಬಾರ್ದು, ಒಂದು ಆತ್ಮ ಕೂಡ ನಶಿಸಿ ಹೋಗಬಾರ್ದು ಎಂಬುದಾಗಿ ಅವರು ತಿಳಿದು ಈ ಲೋಕವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಮಾರ್ಕನ ಬರೆದ ಸುವಾರ್ತೆ 15:7-6 ಓದ್ಕೊಳ್ಳೋಣ. 6-7 ಬರಬ್ಬನೆಂಬ ಒಬ್ಬ ನಿದ್ದನು, ಅವನನ್ನು ದಂಗೆಯಲ್ಲಿ ಕೊಲೆ ಪಾತಕ ಮಾಡಿದ ದಂಗೆಗಾರರು ಕೂಡ ಕಟ್ಟಿ ಹಾಕಿದ್ದರು. ಅಂದರೆ ಅವನನ್ನು ಸೆರೆಮನೆಯಲ್ಲಿ ಕಟ್ಟಿ ಹಾಕಿರೋದನ್ನು ನಾವು ನೋಡೋರಾಗಿರ್ತೀವಿ. ಅಂದರೆ ಮಾರ್ಕನ ಬರೆದ ಸುವಾರ್ತೆ 15:6 ಓದ್ಕೊಳ್ಳೋಣ. ಅವನು ಆ ಹಬ್ಬದಲ್ಲಿ ಜನರು ಬೇಡಿದ ಸೆರೆಯವನನ್ನು ಅವರಿಗೆ ಬಿಟ್ಟು ಕೊಡುವ ಪದ್ಧತಿ ಇತ್ತು. ಅಂದರೆ ಹಬ್ಬದಲ್ಲಿ ಜನರು ಬೇಡ್ತಿದ್ರು, ಯಾರನ್ನ ಬೇಡ್ತಾರೋ ಅವ್ರನ್ನ ಬಿಡುಗಡೆ ಆಗುವ ಒಂದು ಸಂದರ್ಭ ನಡೀತಿತ್ತು. ಆ ಬರಬ್ಬನೆಂಬ ಒಬ್ಬನು ನಿದ್ದನು, ಅವನು ದಂಗೆಯಲ್ಲಿ ಕೊಲೆ ಪಾತಕ ಮಾಡಿ ದಂಗೆಗಾರ ಕೂಡ ಕಟ್ಟಿ ಹಾಕಿದ್ದರು. ಅವನು ಜನರು ಪಿಲಾತನ ಬಳಿಗೆ ಹೋಗಿ, ನೀನು ನಮಗೆ
ಮಾಡುತ್ತಾ ಬಂದ ಪ್ರಕಾರ ಮಾಡು ಎಂದು ಬೇಡಿಕೊಳ್ಳುತ್ತಿದ್ದರು. ಮಹಾಯಾಜಕರು ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು, ನಾನು ಯಹೂದ್ಯರ ಅರಸನ್ನು ನಿಮಗೆ ಬಿಟ್ಟು ಬಿಡಬೇಕೆನ್ನುತ್ತೀರೋ ಎಂದು ಅವರನ್ನು ಕೇಳಿದರು. ಅಂದರೆ ಅಲ್ಲೋಡ್ರಿ, ಪಿಲಾತನ ಎಂಬತಕ್ಕ ಒಬ್ಬ ರಾಜನು ಏನು ಮಾಡ್ತಾನೆ ಅಂದರೆ, ಯೇಸು ಸ್ವಾಮಿನ ಬಿಟ್ಟು ಬಿಡ್ಬೇಕಂತಂದು ಇವ್ರು ಏನಾದರೂ ಕೇಳ್ತಾರೇನೋ, ಕೂಗ್ತಾರೇನೋ, ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನು ಅವರು ಇಲ್ಲಿ ಕೂಡಿ ಹಾಕಿದ್ದಾರೆ, ಒಪ್ಪಿಸಿಕೊಟ್ಟಿದ್ದಾರೆ ಎಂಬುದು ತಿಳಿದು ಅವರನ್ನು ಕೇಳ್ತಾರೆ. ಆದರೆ ಅವರೆಲ್ಲರೂ ಸೇರಿ ಹೇಳ್ತಾರೆ, ನಮಗೆ ಆ ಕೊಲೆ ಪಾತಕ ಕಳ್ತನ ಮಾಡಿರ್ತಕ್ಕಂಥ ದಂಗೆಗಾರ ಅಂದರೆ ಬರಬ್ಬ ಎಂಬ ಒಬ್ಬನಿರ್ತಾನಲ್ಲ, ಅವನನ್ನೇ ಅವ್ರು ಬೇಡ್ತಾರೆ. ಅಂದರೆ ತಂದೆಯ ಚಿತ್ತದಂತೆ, ಪರಲೋಕದ ಚಿತ್ತದಂತೆ ಅಲ್ಲಿ ಏನು ನಡಿಬೇಕಾಯ್ತು ಅದೇ ನಡೀತೆ. ಆದರೆ ಜನರೆಲ್ಲ ಒಟ್ಟಾಗಿ ಸೇರಿ ಏನು ಮಾಡ್ತಾರೆ, ಬರಬ್ಬನನ್ನೇ ಕೇಳ್ತಾರೆ. ಅಂದರೆ ಅಲ್ಲಿ ಕೂಡ ಯೇಸು ಸ್ವಾಮಿ ಒಬ್ಬನ ರಕ್ಷಣೆ ಮಾಡ್ತಾರೆ ಅಂತ ಇದ್ರ ಮೂಲಕ ನಾವು ತಿಳ್ಕೊಳ್ಬೋದು. ಅಂದರೆ ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗ್ತಾರೋ, ಯೇಸು ಸ್ವಾಮಿನ ಯಾರು ಕಂಡುಕೊಳ್ತಾರೋ ಅಲ್ಲಿ ಕೂಡ ಅವರಿಗೆ ರಕ್ಷಣೆ ಆಗುತ್ತೆ. ಅಂದರೆ ಒಂದು ಆತ್ಮ ಕೂಡ ನಶಿಸಿ ಹೋಗಬಾರ್ದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅಂದರೆ ನಾನು ಬಂದಿರೋದು ಕೆಟ್ಟು ಹೋಗಿರ್ತಕ್ಕಂಥ ಹುಡುಕಿಕೊಂಡು ಬಂದಿದ್ದೇನೆ ನಾನು ಅಂತ ಯೇಸು ಸ್ವಾಮಿ ವಾಕ್ಯದಲ್ಲಿ ಹೇಳಿದ್ರೆ, ಅಂದರೆ ಕೆಟ್ಟು ಹೋಗಿರೋಸರಿ ನಾನು ಬಂದಿದ್ದೇನೆ, ನಾನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಇದ್ರ ಮೂಲಕ ಅರ್ಥ ಆಗುತ್ತೆ. ಹಾಗೆ ನಾವು ಇನ್ನೊಂದು ಉದಾಹರಣೆ ನೋಡೋದಾದರೆ, ಲೂಕನ ಬರೆದ ಸುವಾರ್ತೆ 23:33-34 ಒಬ್ಬನನ್ನು ಆತನು ಬಲಗಡೆಯಲ್ಲಿ ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೀವಿ ಎಂಬುದನ್ನು ಅರಿಯರು ಎಂಬುದಾಗಿ ನೋಡುವಾಗ ಅವರು ಏನು ಮಾಡ್ತಾರೆ, ನೀನು ದೇವರ ಮಗನು, ನೀನು 3 ದಿನದಲ್ಲಿ ಒಂದು ದೇವಾಲಯವನ್ನು ಕೆಡಿ ಮತ್ತೆ ತಿರುಗಿ ಕಟ್ಟುತ್ತೇನೆ ಎಂಬುದಾಗಿ ಹೇಳಿದ್ದಿ, ನಿನ್ನನ್ನೇ ನೀನು ರಕ್ಷಿಸ್ಕೋ, ನಮ್ಮನ್ನೇನು ರಕ್ಷಿಸ್ತೀವಿ ಎಂಬುದಾಗಿ ಆ ಕಡೆ ಎಡಗಡೆ ಒಬ್ಬರು ಬಲಗಡೆ ಒಬ್ಬರು ಕಳ್ಳರನ್ನು ಕೂಡ ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ದೇವರು ಏನಂತಾರೆ, ಅವರು ಒಬ್ಬನ ಅದರಲ್ಲಿ ಹೇಳ್ತಾನೆ, ನಾವಾದ್ರೆ ನಮ್ಮ ಮಾಡಿರ್ತಕ್ಕಂಥ ತಕ್ಕ ಪ್ರತಿಫಲವನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಆ ದೇವಕುಮಾರನು ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಎಂಬುದಾಗಿ ಅವ್ರು ಮಾತಾಡಿಕೊಳ್ಳುವಾಗ ಅದಕ್ಕೆ ಸ್ವಾಮಿ ಹೇಳ್ತಾನೆ, ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ದೇವರು ಅಲ್ಲಿ ಕೂಡ ಒಂದು ಆತ್ಮವನ್ನು ರಕ್ಷಣೆ ಮಾಡ್ತಾರೆ. ಅಂದರೆ ಒಬ್ಬರು ಕೂಡ ನಾಶವಾಗಕ್ಕೆ ಯೇಸು ಸ್ವಾಮಿ